ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಬೆಲೆ ಭಾರಿ ಏರಿಕೆಯಾಗಿತ್ತು. ಈ ನಡುವೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಭಾರಿ ಇಳಿಕೆ ಮಾಡಲಾಗಿದೆ. ಹಾಗಿದ್ರೆ ಎಷ್ಟು ದರ ಇಳಿಕೆಯಾಗಿದೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಮೆರಿಕ ಹಾಗೂ ಇರಾನ್ ನಡುವಿನ ಭೀಕರ ಯುದ್ಧದಿಂದಾಗಿ ವಿಶ್ವದಾದ್ಯಂತ ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಉಂಟಾಗಿದೆ. ಇದೇ ಕಾರಣಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಮನೆ ಬಳಕೆಯ ಹಾಗೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ದಿಢೀರ್ ಏರಿಕೆ ಮಾಡಿತ್ತು. ಇದರಿಂದ ಸಾಮಾನ್ಯ ಜನರಿಗೆ ಭಾರಿ ಹೊಡೆತ ಬಿದ್ದಿತ್ತು. ಆದರೆ ಈಗ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಮಹತ್ವದ ಪತ್ರವನ್ನು ಬರೆದಿದ್ದು, ಎಲ್ಪಿಜಿ ಮತ್ತು ಪಿಎನ್ಜಿ ಮೇಲಿನ ತೆರಿಗೆಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವಂತೆ ಒತ್ತಾಯಿಸಿದೆ. ಒಂದು ವೇಳೆ ಟ್ಯಾಕ್ಸ್ ಕ್ಯಾನ್ಸಲ್ ಆದರೆ ಜನಸಾಮಾನ್ಯರಿಗೆ ಭಾರಿ ರಿಲೀಫ್ ಕೂಡ ಸಿಗಲಿದೆ. ಪ್ರಸ್ತುತ ಎಲ್ಪಿಜಿ ಸಿಲಿಂಡರ್ಗಳಿಗೆ ಮಾತ್ರ GST ಅನ್ವಯ ಆಗುತ್ತೆ. ಆದರೆ PNGಗೆ ಯಾವುದೇ GST ಇಲ್ಲ. ಸದ್ಯದ ಲೆಕ್ಕಾಚಾರದ ಪ್ರಕಾರ ನಾವು ಮನೆಯಲ್ಲಿ ಬಳಸುವಂತಹ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಮೇಲೆ 5% GST ಹಾಕಲಾಗ್ತಾ ಇದೆ. ಅದೇ ರೀತಿ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕ್ಯಾಂಟೀನ್ಗಳಲ್ಲಿ ಬಳಸುವ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬರೋಬ್ಬರಿ 18% GST ವಿಧಿಸಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರ LPG ಮೇಲಿನ GSTಯನ್ನು ರದ್ದು ಮಾಡಿದರೆ ನಿಮ್ಮ ಜೇಬಿಗೆ ನೇರವಾಗಿ ಲಾಭ ಆಗುತ್ತೆ. ಸದ್ಯ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ರೇಟು 913 ಇದೆ. ಇದರ ಮೇಲಿನ 5% ಟ್ಯಾಕ್ಸ್ ತೆಗೆದರೆ ಸಿಲಿಂಡರ್ ಬೆಲೆ ಸುಮಾರು 43 ರೂಪಾಯಿ ಕಮ್ಮಿಯಾಗಿ ಕೇವಲ 869 ರೂಗೆ ಸಿಗಲಿದೆ. ಇದು ತಿಂಗಳ ಬಜೆಟ್ಗೆ ಒಂದು ಸಣ್ಣ ರಿಲೀಫ್ ಅಂತಲೇ ಹೇಳ್ಬೋದು. ಇನ್ನು ಹೋಟೆಲ್, ಕ್ಯಾಂಟೀನ್ ನಡೆಸುವವರಿಗೆ ಈ ಟ್ಯಾಕ್ಸ್ ಮನ್ನಾ ಆದರೆ ದೊಡ್ಡ ಬಂಪರ್ ಹೊಡೆದಂತೆ. ಪ್ರಸ್ತುತ 18% GST ಸೇರಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 2078 ರೂಪಾಯಿ ಇದೆ. ಸರ್ಕಾರ ಈ ಟ್ಯಾಕ್ಸ್ ತೆಗೆದು ಹಾಕಿದರೆ ಒಂದೇ ಬಾರಿಗೆ 317 ರೂಪಾಯಿ ಇಳಿಕೆ ಆಗಲಿದ್ದು ಸಿಲಿಂಡರ್ ಬರೀ 1761 ರೂಗೆ ಸಿಗಲಿದೆ. ಇನ್ನು ಚೇಂಜರ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷರಾದ ಬ್ರಿಜೇಶ್ ಗೋಯಲ್ ಅವರು ಈ ಬಗ್ಗೆ ಮಾತನಾಡಿ, ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ಸುಸ್ತಾಗಿದ್ದಾರೆ. ಸರ್ಕಾರ ಕೂಡಲೇ ತೆರಿಗೆ ಮನ್ನಾ ಮಾಡಿ ಪರಿಹಾರ ಕೊಡಬೇಕು ಅಂತ ಹೇಳಿ ಖಡಕ್ ಆಗಿ ಕೂಡ ಆಗ್ರಹಿಸಿದ್ದಾರೆ. ಇನ್ನು CTIನ ಹಿರಿಯ ಉಪಾಧ್ಯಕ್ಷ ದೀಪಕ್ ಕರ್ಗೆ ಹಾಗೂ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಭೀಕರ ಯುದ್ಧದ ಇಡೀ ಜಗತ್ತಿನ ತೈಲ ಮತ್ತು ಗ್ಯಾಸ್ ಬಿಕ್ಕಟ್ಟಿಗೆ ಅಸಲಿ ಕಾರಣ. ಇದರಿಂದ ಗ್ಯಾಸ್ ಸಪ್ಲೈ ಚೈನ್ ಹಾಳಾಗುತ್ತೆ, ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಅಸಲಿ ಪರಿಸ್ಥಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು